ನಾಗರ ಪಂಚಮಿ ಹಬ್ಬ. ಹಬ್ಬಗಳಿಗೆಲ್ಲ ಮುನ್ನುಡಿ ಬರೆಯುವಂತಹ ಈ ಹಬ್ಬ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿ ಒಳಗೆ ಬರುತ್ತೆ. ಅಣ್ಣ ತಮ್ಮಂದಿರ ಅಭಿವೃದ್ಧಿಗಾಗಿ ಮಾಡುವಂತಹ ಸಹೋದರಿಯರ ಹಬ್ಬ. ಭಾರತದ ಎಲ್ಲಾ ರಾಜ್ಯಗಳಲ್ಲಿ ಆಚರಿಸಿದ್ರು ಕರ್ನಾಟಕದ, ಅದರೊಳಗೂ ಉತ್ತರ ಕರ್ನಾಟಕದೊಳಗೆ ಜೋಕಾಲಿ ಹಬ್ಬ ಅಂತ ಆಚರಿಸ್ತಾರೆ. ಈ ಹಬ್ಬದ ದಿವಸ ಮನೆಯೊಳಗೆ ಹೆಣ್ಣು ಮಕ್ಕಳು ವಿಧ ವಿಧವಾದ ಉಂಡಿಯನ್ನ ಮಾಡಿ ನೈವೇದ್ಯ ಇಟ್ಟು ನಾಗಪ್ಪನಿಗೆ ಹಾಲೆರಿ ಮತ್ತು ನಾಗಪ್ಪನ ಹಾಲೆರಿಯಕ್ಕೆ ತರದೇ ಆದಂತ ವೈಜ್ಞಾನಿಕ ಮತ್ತು ವಿಶೇಷ ಹಿನ್ನೆಲೆ ಐತಿ. ಶ್ರಾವಣ ಮಾಸದೊಳಗ ಜಾಸ್ತಿ ಮಳೆ ಆಗೋದ್ರಿಂದ ಹುತ್ತದಲ್ಲಿ ಅಥವಾ ಬಿಲದೊಳಗ ಅವಿತಿದ್ದಂತ ಹಾವುಗಳು ಹೊರಗೆ ಬರ್ತವೆ. ಅವುಗಳಿಗೆ ಹೆದರಿ ಅವುಗಳಿಗೆ ತೊಂದರೆ ಮಾಡಬಾರದು, ಅವುಗಳಿಗೆ ದೇವರ ಸ್ಥಾನ ನೀಡ್ಲಿ ಅಂತೇಳಿ ಹಾಲು ಎರೆಯುವುದು ವಾಡಿಕೆ ಆಗೈತಿ. ಒಂದು ಆವತ್ತಿನ ದಿನ ಉತ್ತರ ಕರ್ನಾಟಕದೊಳಗ ಗಿಡಗಳಿಗೆ ಜೋಕಾಲಿ ಕಟ್ಟಿ ನಮ್ಮ ನಿಜವಾದ ಹಿಂದಿನ ಜಾನಪದ ಹಾಡುಗಳನ್ನ ಹಾಡ್ತಾರೆ. ಈ ಹಬ್ಬದ ಪೌರಾಣಿಕ ಹಿನ್ನೆಲೆ ಹೇಳ್ಬೇಕಂತಂದ್ರೆ, ಬಾಲಕೃಷ್ಣ ಯಮುನಾ ನದಿ ಆಳದೊಳಗ ಅವಿತಿರುವಂತ ಕಾಳಿ ಎಂಬ ಸರ್ಪವನ್ನ ಹೊರತೆಗೆದು ಅದನ್ನ ಮರ್ದನೆ ಮಾಡಿ ಅದರ ಶಿರದ ಮೇಲೆ ನರ್ತನೆ ಮಾಡ್ತಾನ. ಆ ಸರ್ಪಕ್ಕ ಪ್ರಾಣ ಭಿಕ್ಷೆಯನ್ನ ನೀಡಿ ಜನರಿಗೆ ತೊಂದರೆ ಮಾಡಬೇಡ ಅಂತ ಹೇಳಿ ಕ್ಷಮಿಸಿದಂತ ದಿನಾನು ಸಹಿತ ಈ ಶುಕ್ಲ ಪಕ್ಷದ ಪಂಚಮಿ ಆಗೈತಿ. ಇನ್ನೊಂದು ಇದರ ಹಿನ್ನೆಲೆ ಏನಂತಂದ್ರ, ಜನಿಮೇಜಯ ಅನ್ನುವಂತ ಒಬ್ಬ ರಾಜ ಏನ್ ಮಾಡ್ತಾನಂದ್ರ, ಅವನ ತಂದೆಯ ಸಾವಿಗೆ ಸರ್ಪನ ಕಾರಣ ಅಂತ ತಿಳ್ಕೊಂಡು ಇಡೀ ಸರ್ಪಗಳನ್ನ ನಾಶ ಮಾಡ್ಬೇಕಂತೇಳಿ ಎಲ್ಲಾ ಸರ್ಪಗಳನ್ನ ಹುಡುಕಿ ಕೊಲೆ ಮಾಡ್ತಿರ್ತಾನ. ತಗೊಂಡ್ಬಂದು ಒಂದು ಯಜ್ಞ ಮಾಡಿ ಆ ಯಜ್ಞ ಒಳಗೆ ತಂದು ಹಾಕ್ತಿರ್ತಾನ. ಆ ಸಮಯದೊಳಗ ಒಬ್ಬರು ಋಷಿಗಳು ಅವನಿಗೆ ಹೇಳ್ತಾರ, ಈಗಾಗಲೇ ನೀನು ಬಹಳಷ್ಟು ಸರ್ಪಗಳನ್ನ ಕೊಂದಿ ಇನ್ನು ಮೇಲೆ ಸರ್ಪಗಳನ್ನ ಕೊಲ್ಬೇಡ ಅಂತಂದು ಹೇಳಿದಾಗ ಅವನು ಅಲ್ಲಿಗೆ ಆ ಯಜ್ಞವನ್ನ ಮುಗಿಸ್ತಾನೆ. ಮತ್ತು ಆ ಯಜ್ಞ ಮುಗಿಸಿದ ದಿನಾನು ಈ ಪಂಚಮಿನ